ಮಾತನಾಡಲು ಬಯಸುವುದಿಲ್ಲ. ಅಂಥ ನೀಚ ರಾಜಕಾರಣ ಮಾಡಲು ನನಗೆ ಇಷ್ಟ ಇಲ್ಲ. ಇದೇ ರೀತಿಯಾಗಿ ರಾಜ್ಕುಮಾರ್ ತಿರ್ಕೊಂಡೋಗಿ ನಡೆದಿತ್ತು. ಯಾವುದೇ ಸರ್ಕಾರ ಇರಲಿ ಅದ್ರ ಬಗ್ಗೆ ಹೇಳಕ್ಕೆ ಹೊರಟಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಪಕ್ಷಗಳಿಗೆ ಚುಚ್ಚು ಮಾತಾಡಿದ್ದಾರೆ. ಇದು ನಮಗೆ ಬೇಡಾದಂಥ ವಿಷಯ. ನೀವು ತಪ್ಪು ಮಾಡಿರಿ, ಅದಕ್ಕೆ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ತೋರಿಸೋದಲ್ಲ. ನಿಮ್ಮ ಕಡೆ ತಪ್ಪಾಗ್ಯದ ಒಪ್ಕೋಬೇಕು, ಒಪ್ಕೊಂಡು ಇನ್ನು ಮುಂದೆ ಆಗದೆ ನೋಡ್ಕೋಬೇಕು. ಇದಿಷ್ಟೇ ಸಿಂಪಲ್ ಅದ. ಈಗ ನೋಡಿ BJP ಸರ್ಕಾರದೂ ಅಷ್ಟೇ, ಏನಾದರೂ ತಪ್ಪಾದಾಗ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಪ್ಪುಗಳನ್ನು ಹೇಳುವಂಥದ್ದು. ಅವ್ರು ತಪ್ಪು ಮಾಡಿದ್ದಕ್ಕೇ ಇವತ್ತು BJPಗೆ ಮತ ಹಾಕಿ ಜನ ಆರಿಸಿದ್ದಾರೆ. ನೀವು ಅದು ಆಗಂಗೆ ಹೋಗ್ಬೇಕಾಯ್ತಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಹಾಗೆ ಇವತ್ತು ಅದನ್ನ ಇಂಡೈರೆಕ್ಟಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಿಂದಾಗಿತ್ತು, ಅನೇಕ ಜನ ಸತ್ತಿದ್ರು, ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು ಅಂತ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೆ. ಅವ್ರು ನಡೆಯುವ ಅನ್ನುವಂಗೆ. ಆದರೆ ಅವ್ರ ತಪ್ಪು ಇವ್ರ ತಪ್ಪು ಅವ್ರು ಹೇಳ್ತಾ ನಿಜವಾಗಿಯೂ ಇದರಲ್ಲೇ ಅನ್ಯಾಯಗೊಳ್ಳೋಂಥ ಜನರಿಗೆ ನ್ಯಾಯ ಕೊಡುವಲ್ಲಿ ಇಬ್ಬರು ಸೋಲ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಅದ. ಆದರೆ ಈಗ ತೆಗೆದುಕೊಂಡಂಥ ನಿರ್ಧಾರಗಳು ಮಾತ್ರ ಇವೆಲ್ಲನೂ ಒಂದು ರೀತಿ ಒಂದು ಹಂತದವರೆಗೆ ಅಡ್ಡಿ ಇಲ್ಲಪ್ಪ, ಒಂದೇನೋ ನ್ಯಾಯ ಸಿಗ್ಬೋದು ಅಂತ ಭರವಸೆ ಮೂಡಿಸೋದು. ಆದರೆ ನ್ಯಾಯ ಇಸಿದುಕೊಳ್ಳುವಂಥ ಕೆಲಸ ಸರ್ಕಾರ. ಇದನ್ನು ಮಾತ್ರ ಅವ್ರು ಮಾಡಬೇಕು, ಮಾಡಬಲ್ಲರು. ಜೊತೆಗೆ ಇದರಲ್ಲಿ ಹೈಕೋರ್ಟ್ ಸ್ಥಿತಿ ಎಂಟರ್ ಆಗ್ಯದ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಜೊತೆಗೆ ಅನ್ಯಾಯಗೊಳಾದವರಿಗೂ ಸ್ವಲ್ಪ ರಿಲೀಫ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಿರಂತರವಾಗಿ ಸಾಧ್ಯಷ್ಟು ಮಟ್ಟಿಗೆ ಸತ್ಯವನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಅದಕ್ಕೆ ನಿಮ್ಮ ಬೆಂಬಲ ಸಹಕಾರ ಇರಲಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇಗೆ ಸಿಗ್ತಾರೆ ಆಮೇಲೆ ಸತ್ಯದ ಕೈಗಡೆ ವಂದನೆಗಳು.